ಈಗ ನೀವು ನಮ್ಮದು ಆಶೀರ್ವಾದ್ ಕಂಪ್ನಿದು ಜರ್ಮಿ ಡ್ರಿಪ್ ಮತ್ತು ಬಡ್ ಪ್ರೋ ಪ್ಲಸ್ ಹಾಂ ಸರ್. ಇದನ್ನು ಎರಡು ಪ್ರಾಡಕ್ಟನ್ನು ನೀವು ನಮ್ಮದು ಯೂಸ್ ಮಾಡಿದ್ರಿ. ಹೌದು ಮಾಡಿದ್ದೀನಿ ಸರ್. ತಮ್ಮ ಬಗ್ಗೆ ರಿಸಲ್ಟು ಏನು ಸಿಕ್ಕಿದೆ, ಏನು ನಿಮಗೆ ಅದರೊಳಗೆ ವ್ಯತ್ಯಾಸ ಅನಿಸಿದೆ, ಹೆಂಗೆ ನೀವು ಯಾವಾಗ ನೀವು ಜರ್ಮಿ ಡ್ರಿಪ್ನ ಯೂಸ್ ಮಾಡಿರಿ ಮತ್ತು ನೀವು ಯಾವಾಗ ನೀವು ಬಡ್ ಪ್ರೋನ ಯೂಸ್ ಮಾಡಿರಿ? ಜರ್ಮಿ ಡ್ರಿಪ್ ಸರ ಊರು ಬಂದ್ಬಿಟ್ಟು ಕುದುರೆ ಸಾಲವಾಡಿಗೆ ಹಾಂ, ನಾವೇನದ 8 ರಿಂದ 9 ದಿನಕ್ಕೆ ಏನಾದ್ರು ಜರ್ಮಿ ಡ್ರಿಪ್ ಬಿಟ್ಟಿದ್ದೀವಿ. ಮೊದಲ ಪ್ಲಾಟ್ ಏನಿತ್ತು ಅಂತಂದ್ರೆ ಈ ವರ್ಷ ಮಳೆ ಹೆಚ್ಚಾದ ಕಾರಣಕ್ಕಾಗಿ ರೂಟ್ ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ. ಎಸ್ ಆದ ಕಾರಣಕ್ಕೆ ಪ್ಲಾಟ್ ಏನದ ಹಿಂದೆ ಮುಂದೆ ಹೊಡ್ಲಿಕತ್ತಿತ್ತು. ಎಸ್ ಅದರ ಸಲುವಾಗಿ ನಾವೇನು ಮಾಡಿದ್ವಿ, ಜರ್ಮಿ ಡ್ರಿಪ್ ಹಾಂ ಪರ್ ಎಕರ್ ಏನದ ಹಾಂ 5 ಲೀಟ್ರ್ ಏನದ ಬಿಟ್ಟಿದ್ದೀವಿ. ಎಸ್ ಹಾಂ ಅವಾಗ ಈ ಥರ ಏನದ ಎಲಿ ಗ್ರೀನಿಶ್ ಕ್ಲಾಸ್ ಒಡೆದು ಬಂದೈತಿ. ಆಮೇಲೆ ಗ್ರೀನಿಶ್ ಐತಿ. ಗ್ರೀನಿಶ್ ಅದ ಎಲ್ಲಿ ಎಲಿ ಏನೈತೆ ಅಂತ ಪ್ರತಿ ವರ್ಷ ಈ ಸರ್ತಿ ಹೆವಿ ಐತಿ. ಹೆವಿ ಅದ. ಎಲಿ ರೀ. ಎಸ್ ಹೆವಿ ಅದ. ಓಕೆ ಓಕೆ ಹೆವಿ ಅದ. ಹಾಂ, ನಾನು ನೋಡತ್ತೀವಿ ಎಲ್ಲ ಇಲ್ಲಿ ಹೆವಿ ಮಾತ್ರ ಫುಲ್ ಹೆವಿ ಅದ. ಮತ್ತು ಗೊನಿನ ನೋಡ್ರು ಎಕ್ದಮ್ ಪವರ್ಫುಲ್ಲೇ ಸ್ಟೂಮ್ಲೆಂಟ್ ಆಗ್ತಾ ಇದೆ. ಹೌದ್ರಿ, ಪವರ್ಫುಲ್ ಎಲಿ ನಾನು ನೋಡತ್ತೀವಿ ನೋಡ್ರಿ. ಗ್ರೀನಿಶ್ ನೋಡ್ಬೋದು ನೀವು ಅಂತ. ಎಲಿ ಥಿಕ್ಕಿಂಗ್ ಕೆಪಾಸಿಟಿ ನೋಡಬೇಕು, ದೀಪ ನೋಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಗೊನಿಗಳೆಲ್ಲ ಸ್ವಲ್ಪ ಕ್ಯಾಮ್ರಾ ತೊಗೊಡಿ ಕಡೆ. ಇದು ನೋಡ್ರಿ ಗೊನಿ ರೀ, ಯಾವ ಟೈಪ್ ಸ್ಟೂಮ್ಲೆಂಟ್ ಆಗ್ತಾ ಇದ್ದಾವೆ. ಮತ್ತು ಸರ್ ತಾವು ಇದನ್ನು ಎಕರೆಗೆ 5 ಲೀಟರ್ ತನಕ ಬೆಳೆಸಿರಿ. ಹೌದ್ರಿ. ಬೆಳೆಸಿದ ಮೇಲೆ ನೀವೇನು ಡಾರ್ಮೆಕ್ಸ್ ಹಚ್ಚಿದ ಕಡ್ಡಿನ ಮೊದಲು ಹರಕ ಬರ್ಕ್ ಹೊಡೆದಿತ್ತು. ಇದನ್ನು ಬಿಟ್ಟರೆ ಆದಮೇಲೆ ಸರಿಯಾಗಿ ಎಲ್ಲ ಸಂಪೂರ್ಣ ಈಗ ಸಾಮಾನು ಹೊಡಿತು ಹೌದು ಹೌದ್ರಿ. ಅಂತ ಬಡ್ ಪ್ರೋ ನೀವು ಯಾವಾಗ ಯೂಸ್ ಮಾಡಿರಿ ಸರ್ ತಾವು? ಬಡ್ ಪ್ರೋ ಸರ ನಾನು 15 ದಿನಕ್ಕೆ ಯೂಸ್ ಮಾಡಿದ್ದೇನೆ ರೀ. ಇದಕ್ಕಿಂತ ಮುಂಚೆ ನಾ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ, ಆದ್ರೆ ಅಷ್ಟೊಂದು ರಿಸಲ್ಟ್ ಸಿಗಲಿಲ್ಲ ನನಗೆ. ತದನಂತರ ಏನದ ನಮ್ಮ ಕಡೆ ಬಡ್ ಪ್ರೋ ಐತಿ, ಫಾರ್ಮರ್ಸ್ ಎಲ್ಲ ಕೇಳ್ಕೊಂತ ಇಲ್ಲಿ ತನಕ ಬರ್ಲಾಗತ್ತಾರ ನಮ್ಮ ಶಾಪಿಗೆ. ನಾವೇ ಯೂಸ್ ಮಾಡಿಲ್ಲ ಅಂಥೇಳಿ ಆಮೇಲೆ ನಾನು ಬಡ್ ಪ್ರೋ ಯೂಸ್ ಮಾಡಿದ್ದೀನಿ. ಅದ್ರ ರಿಸಲ್ಟ್ 2 days ನೊಳಗೆ ಚೇಂಜಸ್ ಕಾಣ್ತಾ ಇದೆ. ಚೇಂಜಸ್ ಕಾಣ್ತಾ ಇದೆ. ಏನು ಸರ್ ನಿಮ್ಗೆ ಏನು ಚೇಂಜ್ ಅನಿಸ್ತೀರಿ ಬಡ್ ಪ್ರೋದೊಳಗೆ? ಏನು ಚೇಂಜಸ್? ಬಡ್ ಪ್ರೋದೊಳಗೆ ನೋಡ್ರಿ, ಎಲ್ಲ ಪ್ರಾಡಕ್ಟ್ನೊಳಗೆ ಲಿಕ್ವಿಡ್ ಏನೈತಿ ಭಾಳ ತಿಳು ಐತಿ. ಈ ಬೇರೆ ಕಂಪ್ನಿದು ಈ ಬಡ್ ಪ್ರೋ ಆಮೇಲೆ ಮತ್ತೊಂದಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾಟಲ್ನೊಳಗೆ ಅದರ್ ಕಂಪ್ನಿ ಏನೈತಿ 3 ಬಾಟಲ್ ಮಾಡಬಹುದು. ಅಷ್ಟು ಹೆವಿ ಮಟೀರಿಯಲ್ ಐತಿ ಅಂತ ಅನಿಸ್ತೈತಿ. ಎಸ್ ಸರ್, ಎಸ್ ನೋಡಿದ್ರ. ಎಸ್ ಸರ್. ಓಕೆ. ಮತ್ತು ಇನ್ನೊಂದ್ರಿ ಸರ್, ಈ ಬಡ್ ಪ್ರೋ ನೀವು ಸ್ವಂತ ಯೂಸ್ ಮಾಡಿರಿ, ತಮ್ಮದು ಶಾಪು ಇದೆ, ನೀವು ತಮ್ಮ ಬೇರೆ ರೈತರಿಗೆ ಪ್ರಿಫೇರು ಮಾಡತ್ತೀರಿ. ಮತ್ತು ಪ್ರಿಫೇರ್ ಮಾಡೋಕ್ಕಿಂತ ನಾವು ಸ್ವಂತ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ನಿಮ್ಮ ಪ್ಲಾಟ್ನಲ್ಲಿ ರಿಸಲ್ಟ್ ನೋಡಿರಿ. ಈಗ ನಮ್ಗೆ ಈ ಪ್ರಾಡಕ್ಟ್ಗೆ ನಿಮಗೆ ಮಾರಾಕಾಲಿ ಏನೇ ಗೌರ್ಮೆಂಟ್ದಿಂದ ತೊಂದರೆ ಏನಿದೆ ನಮ್ಮ ಪ್ರಾಡಕ್ಟ್ ಮಾರಾಕಾಲಿ? ಏನು ತೊಂದರೆ ಇಲ್ಲ, ಎಲ್ಲ ಸರ್ಟಿಫೈಡ್ ಪ್ರಾಡಕ್ಟ್ ಇದೆ. ಯಾವುದೇ ಆಶೀರ್ವಾದ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಏನೋ ತೊಂದರೆ ಇಲ್ಲ. ನಮ್ಗೆ ಬೇಕಾದ ಕೌಂಟರ್ನೊಳಗೆ ಇಟ್ಟು ಮಾರ್ಬೋದು. ಈಗ ನೀವು ಆಶೀರ್ವಾದ ಬಡ್ ಪ್ರೋ ಸರ ಇದರ ಜೊತೆ ಮತ್ತೆ ಕಾಂಬಿನೇಷನ್ ಏನು ಹಾಕಿದ್ರಿ? 0 ಬಾನ್ ಚೌತೀಸ್, ಆಮೇಲೆ ಜಿಂಕ್ ಹಾಕಿದ್ವಿ. 0.3234 ಮತ್ತು ನೀವು ಜಿಂಕ್ ಕೂಡಿಸಿ ಸ್ಪ್ರೇ ಮಾಡಿದ್ರಿ. ಇದನ್ನ ಆಯ್ತು ಸರ್. ಮತ್ತು ತಾವು ನಮ್ದು ಆಶೀರ್ವಾದ್ ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ ಅದಾವೆ, ನೀವು ಅದನ್ನ ಯೂಸ್ ಮಾಡ್ತೀರಿ ಸರ್? ಮಾಡಿರಿ ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ ಆಲ್ಮೋಸ್ಟ್ ಎಲ್ಲ ವಾಟರ್ ಸಾಲ್ಯುಬಲ್ ಯೂಸ್ ಮಾಡಿ ಆಶೀರ್ವಾದ್ ಫರ್ಟಿಲೈಸರ್ ತಾವು ಯೂಸ್ ಮಾಡಿರಿ. ಮತ್ತು ನಿಮ್ಗೆ ಹೆಂಗೆ ಅನ್ಸದ ಸರ್ ವಾಟರ್ ಸೋಲ್ಯುಬಲ್ ರಿಸಲ್ಟ್? ಹೆಂಗೆ ಚೆನ್ನಾಗಿದಾವೆ ಸರ್. 1 ವರ್ಷದಿಂದ ಯೂಸ್ ಮಾಡಾಕತ್ತೀವಿ. ಯಾವುದೇ ನಿಮಗೆ ನೆಗೆಟಿವ್ ಇಫೆಕ್ಟ್ ಬಂದಿಲ್ಲ, ಎಲ್ಲ ಗುಡ್ ರಿಸಲ್ಟ್ ಇದೆ. ಓಕೆ. ಈಗ ನಮ್ದು ಇದು ರೈತರ ಪರಿವಾರಗೆ, ರೈತರ ನಮ್ಮದು ಫ್ಯಾಮ್ಲಿಗೆ ತಾವು ಏನು ಹೇಳಬೇಕಂತೀರಿ? ಆಶೀರ್ವಾದ್ ಬಗ್ಗೆ ಆಗಲಿ, ಆಶೀರ್ವಾದ್ ಪ್ರಾಡಕ್ಟ್ ಬಗ್ಗೆ ಆಗಲಿ, ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ ಬಗ್ಗೆ ಆಗಲಿ, ಮತ್ತು ನಾವು ಇಂಥದ್ದು ಯೂನಿಕ್ ಈಗ ಇದರ ಒಳಗೆ ಲಿಪೋ ಚಿಟುಲಿ ಸ್ಯಾಕ್ರೈಡ್ ಫ್ರಾಮ್ ಆಸ್ಟ್ರೇಕೇರಿಯಾ ಕೋಲಿ ಅದು ಕಂಟೆಂಟ್ ಬರುತ್ತೆ. ದಿಸ್ ಈಸ್ ಅ ನ್ಯೂ ಕಂಟೆಂಟ್. ಇದು FCO ಪ್ರಾಡಕ್ಟು. ಇದು FCOನಲ್ಲಿ 2025ನಲ್ಲಿ ಇದು ಈ ಪ್ರಾಡಕ್ಟನ್ನು ಪಾಸ್ ಮಾಡಿದರು, ಈ ಕಂಟೆಂಟನ್ನು ಪಾಸ್ ಮಾಡಿದರು. ಸೊ ನಾವು ಆಶೀರ್ವಾದ್ ಫರ್ಟಿಲೈಸರ್ಸು ಇಂಥ ಯೂನಿಕ್ ಪ್ರಾಡಕ್ಟನ್ನು ಮಾರ್ಕೆಟ್ನಲ್ಲಿ ತರುವಂಥದ್ದು ಪ್ರಯತ್ನ ಮಾಡ್ತೈತಿ. ಸೊ ನಿಮ್ಮದು ಏನು ಒಪಿನಿಯನ್ ಇದೆ ಸರ್? ನಮ್ಮ ರೈತರಿಗೆ ಏನು ಹೇಳ್ಬೇಕಂತೀರಿ ನೀವು ಆಶೀರ್ವಾದ ಬಗ್ಗೆ ಆಗಲಿ, ಆಶೀರ್ವಾದ ಇಂಥ ಪ್ರಾಡಕ್ಟ್ ಬಗ್ಗೆ ಆಗಲಿ? ಯೂಸ್ ಅಂದ್ರೆ ಭಾಳಷ್ಟು ರೈತರು ಕನ್ಫ್ಯೂಷನ್ ಇಲ್ಲತಾರೆ. ಯಾಕಂದ್ರೆ ಅವ್ರದ್ದು ಕನ್ಫ್ಯೂಷನ್ ಸಾಧ್ಯ ಇದೆ. ಯಾಕಂದ್ರೆ ಭಾಳಷ್ಟು ಕಂಪ್ನಿಗಳಿದ್ದಾವೆ, ಭಾಳಷ್ಟು ಪ್ರಾಡಕ್ಟ್ಗಳಿದ್ದಾವೆ, ನಾವು ಭಾಳ ಕನ್ಫ್ಯೂಷನಲ್ಲಿ ಇಡ್ತಿದ್ದಾರೆ. ಸೊ ತಮ್ಮ ಪರ್ಸನಲ್ ಒಪಿನಿಯನ್ ಆಶೀರ್ವಾದ ಬಗ್ಗೆ ನೀವು ಸ್ವಂತ ಯೂಸು ಮಾಡಿರಿ ಮತ್ತು ನೀವು ರೈತರಿಗೆ ಪ್ರಿಫರು ಮಾಡಿರಿ. ಸೊ ಏನು ಮೆಸೇಜ್ ಕೊಡ್ತೀರಿ ಸರ್ ನಮ್ಮ ರೈತರಿಗೆ? ಮೆಸೇಜ್ ಕೊಡೋದೇನಂದ್ರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಲ್ಲ ಪ್ರಾಡಕ್ಟ್ಗಳು ಏನದ ಸರ್ಟಿಫೈಡ್ ಇವೆ. ಆಮೇಲೆ ರಿಸಲ್ಟ್ ಅಂದರೂ ಚೆನ್ನಾಗಿವೆ. ಬಂದು ನಮ್ಮ ಪ್ಲಾಟ್ ನೋಡ್ಬೋದು. ಎಲ್ಲರೂ ಏನದ ಈ ಪ್ರಾಡಕ್ಟ್ಗಳು ಯೂಸ್ ಮಾಡ್ಬೋದು. ಮಾಡಿದ್ರೆ ಅವ್ರಿಗೇನದ ತುಂಬ ಲಾಭ ಇದೆ. ಓಕೆ, ಧನ್ಯವಾದ ಸರ್. ನಾವು ಆಶೀರ್ವಾದ್ ಕಂಪ್ನಿದಿಂದ ನಮ್ದು ಯಾವಾಗಲೂ ಫಾರ್ಮರ್ ಬಗ್ಗೆ ಎಲ್ಲಕ್ಕಿಂತ ಫಸ್ಟ್ ಅಟೆನ್ಷನ್ ಇದೆ. ಆಶೀರ್ವಾದ್ ಕಂಪ್ನಿ ಯಾವಾಗಲೇ
ಫಾರ್ಮರ್ನ ಬ್ರಿಲಿಯಂಟ್ ಪ್ರಾಡಕ್ಟ್ ಅಂತ ಅಂದ್ಕೇಸಿನ ಫಾರ್ಮರ್ನ ಕಡಿಮೆ ರೊಕ್ಕನಲ್ಲಿ ಕಡಿಮೆ ಖರ್ಚಿನಲ್ಲಿ ಎಕ್ಸಲೆಂಟ್ ಕ್ರಾಪನ್ನು ಬೆಳೆಯುವಂಥದ್ದು ಪ್ರಯತ್ನ ಮಾಡ್ಕೋತಿರತ್ತೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಸ್ವಲ್ಪ ಕ್ಯಾಮ್ರಾ